ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 3 ರಾಜ್ಯಗಳಲ್ಲಿ ವೋಟರ್ ಐಡಿ ಇರುವ ಆರೋಪ ಪ್ರಕರಣ ಕೋರ್ಟ್ಗೆ ಹಾಜರಾಗಿದ್ದಾರೆ. ನಟ ಪ್ರಕಾಶ್ ರಾಜ್ ಅರೆಸ್ಟ್ ವಾರೆಂಟ್ ಜಾರಿಯಾದ ಹಿನ್ನೆಲೆ ಹಾಜರಾಗಿದ್ದಾರೆ. ಅದು ಸುಳ್ಳು, ತಮಿಳುನಾಡಿನಲ್ಲಿತ್ತು, ಅದನ್ನು ಬಿಟ್ಟು ಬೇರೆಲ್ಲೂ ಇಲ್ಲ, ಅದನ್ನು ಕ್ಯಾನ್ಸಲ್ ಮಾಡಿಸಿಕೊಂಡಿದ್ದೇವೆ ಅಂತ ಪ್ರಕಾಶ್ ರಾಜ್ ಪರ ವಕೀಲರು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ನೋಡಿ, ಪ್ರಕಾಶ್ ರಾಜ್ ಅವರ ವಿರುದ್ಧ ಕೇಳಿ ಬಂದಿದ್ದಂಥ ಒಂದು ಪ್ರಕರಣ ಇದು, ಒಂದು ಆರೋಪ ಇದು. 3 ರಾಜ್ಯಗಳಲ್ಲಿ ಇವರು ವೋಟರ್ ಐ ಡಿ ಹೊಂದಿದ್ದಾರೆ ಅಂತ ಹೇಳಿ ಅದಕ್ಕೆ ಪ್ರಕಾಶ್ ರಾಜ್ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ಯಾರೆಲ್ಲ ಈ ರೀತಿಯಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೋ ಅವರಿಗೆಲ್ಲ ನನ್ನ ಮೇಲೆ ಎಷ್ಟು ದ್ವೇಷ ಇರಬೇಕು ನೋಡಿ, ಹೆಂಗೆ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಾರೆ, ನಾನು ಕೋರ್ಟ್ನಲ್ಲೇ ಎದುರಿಸ್ತೀನಿ ಈ ಪ್ರಕರಣ ನಾನು ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಮಾತಾಡಿದರು. ಸೊ ಇವತ್ತು ಅವರು ಡೈರೆಕ್ಟಾಗಿ ಕೋರ್ಟ್ಗೆ ಹಾಜರಾಗಿದ್ದಾರೆ. 48ನೇ ACJM ಕೋರ್ಟ್ಗೆ ಹಾಜರಾಗಿದ್ದಾರೆ. ಅರೆಸ್ಟ್ ವಾರೆಂಟ್ ಜಾರಿಯಾಗಿತ್ತು, ಬರಲಿಲ್ಲ ಅಂತ ಅಂದರೆ ಈಗ ಅರೆಸ್ಟೇ ಮಾಡ್ತಾ ಇದ್ರು ನೆಕ್ಸ್ಟ್ ಅವರನ್ನು. ಸೊ 3 ರಾಜ್ಯಗಳಲ್ಲಿ ವೋಟರ್ ಐ ಡಿ ಹೊಂದಿರುವ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ 48ನೇ ACJM ಕೋರ್ಟ್ಗೆ ಇವತ್ತು ನಟ ಪ್ರಕಾಶ್ ರಾಜ್ ಅವರು ಹಾಜರಾಗಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಹೌದು, ಮುಂಚೆ ಇತ್ತು, ಅದಾದ ನಂತರ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದೇವೆ. ಮುಂಚೆ ಇತ್ತಂತೆ ವೋಟರ್ ಐ ಡಿ 3 ರಾಜ್ಯಗಳಲ್ಲಿ, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಪ್ರಕಾಶ್ ರಾಜ್ ಪರ ಏನು ವಾದ ಮಾಡ್ತಾ ಇದ್ದಾರಲ್ಲ ವಕೀಲರು, ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೂ ಅರ್ಜಿಯನ್ನು ಹಾಕಿಕೊಂಡಿದ್ದೇವೆ, ಇನ್ನೂ ಅರ್ಜಿ ವಿಚಾರಣೆಗೆ ಬಂದಿಲ್ಲ ಅಂತ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿರೋದು ವಕೀಲರು. ಪ್ರಕಾಶ್ ರಾಜ್ಗೆ ಜಾಮೀನು ಮಂಜೂರಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. 48ನೇ ACJM ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ನಟ ಪ್ರಕಾಶ್ ರಾಜ್ ಅವರಿಗೆ 4,000 ಕ್ಯಾಶ್ ಶ್ಯೂರಿಟಿ ನೀಡುವಂತೆ ಸೂಚನೆ ಕೊಡಲಾಗಿದೆ. ಜಾಮೀನಿಗೆ ದಿಲೀಪ್ ರಾಜ್ ಎಂಬ ವಕೀಲ ಕೇಸ್ ದಾಖಲಿಸಿದ್ರು. ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ ಇವರು ಈ 3 ರಾಜ್ಯಗಳಲ್ಲಿ ವೋಟರ್ ಐ ಡಿ ಹೊಂದಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು ಇವರ ಮೇಲೆ. ಜೊತೆಗೆ ಇವರು ಸತತವಾಗಿ ವಿಚಾರಣೆಗೆ ಹಾಜರಾಗ್ತಾನೆ ಇರಲಿಲ್ಲ. ಪ್ರಕಾಶ್ ರಾಜ್ ಅವರು ಕೂಡ ಗೈರಾಗ್ತಾ ಇದ್ರು, ಪದೇ ಪದೇ ಗೈರಾಗ್ತಾ ಇದ್ದಂಥ ಹಿನ್ನೆಲೆ ಅವರಿಗೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿ ಮಾಡಲಾಗಿತ್ತು. ಅಕಸ್ಮಾತ್ತಾಗಿ ಈ ಬಾರಿ ಏನಾದರೂ ಅವರು ವಿಚಾರಣೆಗೆ ಹಾಜರಾಗದೇ ಇದ್ದಿದ್ರೆ ಅವರನ್ನು ಖಂಡಿತವಾಗಿಯೂ ಎಲ್ಲಿದ್ದರೂ ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಬರುವಂಥ ಪ್ರಕ್ರಿಯೆ ನಡೀತಾ ಇತ್ತು. ಸೊ ಇವತ್ತು ಅವರು ವಕೀಲರೊಂದಿಗೇ ಕೋರ್ಟ್ಗೆ ಹಾಜರಾಗಿದ್ದಾರೆ. 48ನೇ ACJM ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಅವರು ನಿಂತ್ಕೊಂಡಿರೋದು. ಖಾಸಗಿ ದೂರು ದಾಖಲಿಸಿರುವಂಥ ಕೇಸ್ ಇದು. ಸಮನ್ಸ್ ಜಾರಿ ಮಾಡಲಾಗಿದೆ, ಆದರೆ ನಮಗೆ ತಲುಪಿಲ್ಲ. ದೂರುದಾರರು 4 ವೋಟರ್ ಐ ಡಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಅರೆಸ್ಟ್ ವಾರೆಂಟ್ ಜಾರಿಯಾದ ಬೆನ್ನಲ್ಲೇ ಈಗ ಕೋರ್ಟ್ಗೆ ಹಾಜರಾಗಿರೋದು, ಯಾವ ರೀತಿಯಾಗಿ ನಡೀತು ಆ ಒಂದು ಪ್ರಕ್ರಿಯೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? 2019ರಲ್ಲಿ ದಿಲೀಪ್ ಕುಮಾರ್ ಅಂತಕ್ಕಂಥ ಒಬ್ಬ ವಕೀಲರು ಬೆಂಗಳೂರು ಮೂಲದವರು, ಅವರು ಪ್ರಕಾಶ್ ರಾಜ್ ಅವರ ವಿರುದ್ಧ ಒಂದು ಖಾಸಗಿ ದೂರನ್ನ ದಾಖಲು ಮಾಡಿದ್ರು. ಖಾಸಗಿ ದೂರು ದಾಖಲು ಮಾಡೋಕ್ಕಿಂತ ಮುಂಚಿತವಾಗಿ ಇವರು ಅಕ್ರಮವಾಗಿ 4 ಮತ ಗುರುತಿನ ಚೀಟಿಗಳನ್ನ ಹೊಂದಿದ್ದಾರೆ. ಒಂದು ಬೆಂಗಳೂರು, ಮತ್ತೊಂದು ತಮಿಳುನಾಡು, ಕೇರಳ, ಜೊತೆಗೆ ತೆಲಂಗಾಣದಲ್ಲಿ 4 ಮತ ಗುರುತು ಚೀಟಿಗಳನ್ನ ಹೊಂದಿದ್ದಾರೆ ಅನ್ನೋ ರೀತಿಯಾಗಿ ಒಂದು ದೂರನ್ನ ದಾಖಲು ಮಾಡಿದ್ರು. ಆದ್ರೆ ಆರಂಭದಲ್ಲಿ ಪೊಲೀಸರು ಯಾವುದೇ ಕ್ರಮವನ್ನ ಕೈಗೊಳ್ಳದಂತ ಹಿನ್ನೆಲೆಯಲ್ಲಿ ಖಾಸಗಿ ದೂರಾಗಿ ದಾಖಲು ಮಾಡಿದ್ರು. ಆದ್ರೆ ವಿಚಾರಣೆ ದಿನಾಂಕದಂದು ಯಾವುದೇ ರೀತಿಯಾಗಿ ಪ್ರಕಾಶ್ ರಾಜ್ ವಿಚಾರಣೆಗೆ ಹಾಜರಾಗ್ತಾ ಇರ್ಲಿಲ್ಲ, ಗೈರಾಗ್ತಾ ಇದ್ರು. ಹಾಗಾಗಿ ಈ ಹಿಂದೆ ವಾರೆಂಟ್ಗಳ ವಿಷಯ ಆಗಿತ್ತು. ಜೊತೆಗೆ ಕಳೆದ ಬಾರಿ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗದಂತ ಹಿನ್ನೆಲೆಯಲ್ಲಿ ಅವರಿಗೆ ಬಂಧನ ವಾರೆಂಟ್ ಅನ್ನ ಜಾರಿ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಏನು ರೆಗ್ಯುಲರ್ ಡೇಟ್ ಏನಿರುತ್ತೆ ಅದಕ್ಕೆ ಮುನ್ನ ಒಳಗಡೆ ಬಂಧನ ಮಾಡಿ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಅದನ್ನ ಅರ್ಥಂತ ಪ್ರಕಾಶ್ ರಾಜ್ ಅವರು ತಮ್ಮ ವಕೀಲರೊಂದಿಗೆ ಇವತ್ತು ನಗರದಲ್ಲಿರ್ತಕ್ಕಂಥ 48ನೇ ACJM ಕೋರ್ಟ್ಗೆ ಹಾಜರಾಗಿ ಏನು ಸಮನ್ಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟೊಂದು ವಾದವನ್ನ ಮಂಡಿಸಿದ್ರು. ನಮ್ಮ ಮೇಲೆ ಏನು ದೂರುದಾರರಾದಂತ ವಕೀಲರಾದಂತವರು 4 ಮತ ಗುರುತಿನ ಚೀಟಿಗಳನ್ನ ಹೊಂದಿದ್ದಾರೆ ಅನ್ನೋ ರೀತಿಯಾಗಿ ಖಾಸಗಿ ದೂರನ್ನ ದಾಖಲು ಮಾಡಿದ್ದಾರೆ. ಆದ್ರೆ ನಾವು ತಮಿಳುನಾಡಲ್ಲಿ ಒಂದು ಹೆಚ್ಚುವರಿಯಾಗಿ ಒಂದು ಮತ ಗುರುತಿನ ಚೀಟಿ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೇವೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತ ದೂರುದಾರರು ಆರೋಪ ಮಾಡಿರ್ತಕ್ಕಂಥ ರೀತಿಯಾಗಿ ಮತ ಗುರುತಿನ ಚೀಟಿಗಳು ಇಲ್ಲ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನ ಸಹ ಕೊಟ್ಟಿದ್ರು. ಮತ್ತೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗೋದಕ್ಕೆ ತಪ್ಪಿಸಿಕೊಳ್ಳೋದಕ್ಕೆ ಗೈರಾಗಿದ್ದಕ್ಕೆ ಏನೆಲ್ಲ ಕಾರಣ ಅನ್ನೋದನ್ನ ಸಹ ವಿವರಿಸಿದ್ರು. ಇದೆಲ್ಲ ಕೇಳಿದಂತ
ನ್ಯಾಯಾಧೀಶರು ಇವತ್ತು ಅವರಿಗೆ 4,000ಗಳ ಒಂದು ಶೂರಿಟಿ ಪಾವತಿ ಮಾಡೋದಕ್ಕೆ ಸೂಚನೆ ಮಾಡಿ ಒಂದು Okay. ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಜೊತೆಗೆ ನಂತರ ಮುಂದಿನ ದಿನಾಂಕದಂದು ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಗೈರಾಗದಂತೆ ಹಾಜರಾಗಬೇಕು ಅನ್ನೋ ಒಂದು ಸೂಚನೆಯನ್ನ ಸಹ ಕೊಟ್ಟಿರ್ತಕ್ಕಂಥದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.